ವೈವಿಧ್ಯ ಸಸ್ಯ ಸಂಪತ್ತು, ಪ್ರಾಣಿ ಸಂಕುಲಗಳನ್ನು ಹೊಂದಿರುವ ಕರ್ನಾಟಕವು ದೇಶದಲ್ಲಿಯೇ ಪ್ರಸಿದ್ಧಗೊಂಡಿರುವ ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ. ನಾಗರಹೊಳೆ, ಅನ್ಶಿ, ಬಂಡೀಪುರ, ಭದ್ರಾ, ಕಾಳಿ ಹಾಗೂ ಬಿಳಿಗಿರಿರಂಗನ ಬೆಟ್ಟ ಇವು ಕರ್ನಾಟಕದ ಹೆಮ್ಮೆಯ ಹುಲಿ ಸಂರಕ್ಷಿತ ಉದ್ಯಾನವನಗಳು. ಇತರೆ ಪ್ರಾಣಿಗಳ ಸಂರಕ್ಷಣೆಯಲ್ಲಿಯೂ ಮಹತ್ತರ ಪಾತ್ರವನ್ನು ವಹಿಸಿರುವ ಈ ಉದ್ಯಾನವನಗಳು ತನ್ನದೇ ಆದ ವಿಶಿಷ್ಟ ಪರಿಸರದಿಂದ, ಸಸ್ಯ ಸಂಪತ್ತಿನಿಂದ ಹಾಗೂ ವೈವಿಧ್ಯ ಪ್ರಾಣಿ ಸಂಕುಲಗಳಿಂದ ಪ್ರಸಿದ್ಧಗೊಂಡಿವೆ. ಕಳೆದ ಸಂಚಿಕೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಕುರಿತು ಒಳನೋಟವನ್ನು ಅರಿತ ನಾವು ಈಗ ಮತ್ತಷ್ಟು ತಿಳಿದುಕೊಳ್ಳೋಣ. ಈಗಾಗಲೇ ತಿಳಿಸಿದಂತೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿದೆ. ಮೈಸೂರಿನಿಂದ 72 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ 218 ಕಿಲೋಮೀಟರ್ ದೂರದಲ್ಲಿರುವ ಬಂಡೀಪುರ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿದೆ. ಇಲ್ಲಿಗೆ ಬಂದರಂತೂ ಪ್ರವಾಸಿಗರು ವೈವಿಧ್ಯ ಪ್ರಾಣಿಗಳನ್ನು, ಗಿರಿಕಂದರಗಳನ್ನು, ಸ್ವಚ್ಛಂದ ಪರಿಸರವನ್ನು ಕಣ್ತುಂಬಿಕೊಳ್ಳಬಹುದು. ಭಾರತದಲ್ಲಿಯೇ 2ನೇ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಬಂಡೀಪುರ 35 ಸಸ್ತನಿಗಳು ಸೇರಿದಂತೆ ಚಿರತೆಗಳು, ಸೀಳುನಾಯಿಗಳು, ಜಿಂಕೆಗಳು, ಕಾಡು ಎಮ್ಮೆಗಳು, ಕಡವೆಗಳು, ದೈತ್ಯ ಮಲಬಾರ್ ಅಳಿಲುಗಳು, ವಿವಿಧ ಜಾತಿಯ ಪ್ರಾಣಿಗಳನ್ನು ಹೊಂದಿದೆ. ಆರಂಭದಲ್ಲಿ 12 ಹುಲಿಗಳನ್ನು ಮಾತ್ರ ಹೊಂದಿದ್ದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವಾದ ನಂತರ 191 ಹುಲಿಗಳನ್ನು ಹೊಂದಿರುವುದಲ್ಲದೆ ಇತರೆ ಪ್ರಾಣಿಗಳ ಸಂತತಿಯಲ್ಲಿಯೂ ಗಣನೀಯ ಏರಿಕೆ ಕಂಡುಬಂದಿದೆ. ಇದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ನಮ್ಮ ಕರ್ನಾಟಕದಲ್ಲಿ ಭಾಳ ಮುಖ್ಯ, ಅತಿ ಹೆಚ್ಚು ಹುಲಿಗಳಿರತಕ್ಕಂಥ ಹುಲಿ ಸಂರಕ್ಷಿತ ಪ್ರದೇಶ. ಬಂಡೀಪುರ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕಾಡಂದರೆ ಬಂಡೀಪುರ ಎಲ್ರಿಗೂ ಜ್ಞಾಪಕ ಬರ್ಬೋದು. ಅಂಥ ಹುಲಿ ಸಂರಕ್ಷಿತ ಪ್ರದೇಶ ದೇಶದಲ್ಲೇ 2ನೇ ಸ್ಥಾನ ಹುಲಿ ಸಂಖ್ಯೆಯಲ್ಲಿ. ಬಂಡೀಪುರಲ್ಲಿ 191 ಹುಲಿಗಳು ಇದ್ದಾವೆ. 4 ವರ್ಷ ಹಿಂದೆ ಕಳೆದ ಬಾರು 173 ಹುಲಿಗಳಿತ್ತು. ಈಗ 190 ಹುಲಿಗಳಿಂದ 2ನೇ ಸ್ಥಾನ. ಮತ್ತೊಂದು ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಮ್ಯಾನೇಜ್ಮೆಂಟಲ್ಲಿ ವಿ ಆರ್ ಸೆಕೆಂಡ್ ಬೆಸ್ಟ್ ಮ್ಯಾನೇಜ್ಡ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ. ಇಲ್ಲಿ ಬಂಡೀಪುರಲ್ಲಿ ಏನು ಶಿಕಾರಿ, ಒಂದು ಹುಲಿ ಅಥವಾ ಚಿರತೆ ಎಂದು ಬೇಟೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ, ನಿಂತೋಗಿದೆ. ಅದಕ್ಕೆ ನಮ್ಮ ಬಂಡೀಪುರಲ್ಲಿ ಜಿಂಕೆಗಳ ಸಂಖ್ಯೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಇದೆ. ಇಲ್ಲಿ ನಮ್ಮ ಬಂಡೀಪುರಲ್ಲಿ 25,000 ಜಿಂಕೆಗಳು ಇದೆ. ಆಲ್ಮೋಸ್ಟ್ 7,000 ಇವನ್ ಕಡವೆಗಳು ಇದೆ. ಆಮೇಲೆ ಒಂದು 5,000ರಿಂದ 6,000 ಕಾಟಿಗಳು ಇದ್ದಾವೆ. ಮತ್ತು ಇದು ಅತಿ ಸಂಖ್ಯೆ ಇರುವುದರಿಂದನೇ ನಮಗೆ ಹುಲಿ ಸಂಖ್ಯೆ ಅತಿ ಹೆಚ್ಚಾಗಿ ಇದೆ. ಇವನ್ ಟೈಗರ್ ಪಾಪ್ಯುಲೇಷನ್ ಆಲ್ಸೋ ಬಂಡೀಪುರ ಇಸ್ ನಂಬರ್ 2 ಇನ್ ಇಂಡಿಯಾ. ನಮ್ಮ ಬಂಡೀಪುರಲ್ಲಿ 200 ಚಿರತೆಗಳಿದ್ದಾವೆ. ಸೊ ಹಾಗಾಗಿ ಇಷ್ಟು ಭಾಳ ಮುಖ್ಯ ಅಂತ ಒಂದು ಪ್ರದೇಶ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಬಂಡೀಪುರ ಹುಲಿ ಸಂರಕ್ಷಿತ ತಾಣಕ್ಕೀಗ 50ರ ಹರೆಯ. ಈ ಹಿಂದೆ ವೇಣುಗೋಪಾಲ ವನ್ಯಜೀವಿ ಉದ್ಯಾನವನದಲ್ಲಿ ಕ್ಷೀಣಿಸುತ್ತಿದ್ದ ಹುಲಿಗಳನ್ನು ಸಂರಕ್ಷಿಸುವ ಸಲುವಾಗಿ ಹುಲಿ ಯೋಜನೆಯಡಿ 1973ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಕೇಂದ್ರ ಸರ್ಕಾರವು ಘೋಷಿಸಿತು. ಆ ಯೋಜನೆ ಇಂದು ಸಾಕಾರಗೊಂಡಿದೆ. 50 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ ಸಂಭ್ರಮಕ್ಕೆ ಪ್ರಮುಖ ಕಾರಣಕರ್ತರೆಂದರೆ ಇಲ್ಲಿನ ಅಧಿಕಾರಿಗಳು ಹಾಗೂ ಬುಡಕಟ್ಟು ಜನಾಂಗಗಳು. ಅರಣ್ಯವಾಗಲಿ ಹಾಗೂ ಪ್ರಾಣಿ ಸಂಕುಲವೇ ಆಗಲಿ ಕಳ್ಳಕಾಕರಿಂದ ದುರುಪಯೋಗಕ್ಕೆ ಒಳಗಾಗದೆ ಸುರಕ್ಷಿತವಾಗಿರುವುದು ಇವರ ಎಡಬಿಡದ ಕಣ್ಗಾವಲಿನಿಂದ.
ಬಂಡೀಪುರದ ವಿಸ್ತೀರ್ಣ 1036 ಚದರ ಕಿಲೋಮೀಟರ್. ಇದರಲ್ಲಿ 872.4 ಚದರ ಕಿಲೋಮೀಟರ್ ಕೋರ್ ವಲಯವಿದ್ದರೆ 163.9 ಚದರ ಕಿಲೋಮೀಟರ್ ಬಫರ್ ವಲಯವಿದೆ ಹಾಗೂ 82 ಚದರ ಕಿಲೋಮೀಟರ್ ಅನ್ನು ಪ್ರವಾಸೋದ್ಯಮಕ್ಕೆ ಮೀಸಲಿಡಲಾಗಿದೆ. 1 ಚದರ ಕಿಲೋಮೀಟರ್ನಲ್ಲಿ ನಿರ್ವಹಣಾ ಕಚೇರಿ ಮತ್ತು ಸಿಬ್ಬಂದಿ ವರ್ಗದ ವಸತಿ ಗೃಹಗಳು ನೆಲೆಗೊಂಡಿವೆ. ಬಂಡೀಪುರದಲ್ಲಿನ ಈ ಸಿಬ್ಬಂದಿ ವರ್ಗದ ಕಾರ್ಯವೈಖರಿ ಹಾಗೂ ಪ್ರಾಣಿ ಸಂರಕ್ಷಣೆಗೆ ಅನುಸರಿಸುತ್ತಿರುವ ಕ್ರಮಗಳ ಕುರಿತು ಇಲ್ಲಿನ ವಲಯ ಅರಣ್ಯಾಧಿಕಾರಿ ಶ್ರೀಮತಿ ದೀಪಾ ಅವರು ಮಾಹಿತಿ ನೀಡುವುದು ಹೀಗೆ. 12 ಟೈಗರ್ಸಿಂದ 191 ಟೈಗರ್ಸ್ ಹೇಗೆ ಡಿಕ್ಲೇರ್ ಆಯಿತು, ಇದು ಅಷ್ಟು ಈಸಿ ಮಾತಲ್ಲ. ಸೊ ಇದಕ್ಕೆ ಹಲವರ ಶ್ರಮ ಪರಿಶ್ರಮ ಇದರಲ್ಲಿ ಸೇರಿಕೊಂಡಿದೆ. ಸೊ ಅದರಲ್ಲಿ ನಮ್ಮ ಫೀಲ್ಡ್ ಸ್ಟಾಫ್ ಏನಿದ್ದಾರೆ ಮೇಜರ್ ರೋಲು ಅವ್ರದ್ದೇ ಸ್ಟಾಫ್ ಅಂತ ಇದೆ. ಸೊ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಪ್ರಕಾರ ನಮ್ಮಲ್ಲಿ ಫೀಲ್ಡ್ ಡೈರೆಕ್ಟರ್ ಅಂದರೆ ಕನ್ಸರ್ವೇಟರ್ ರ್ಯಾಂಕ್ ಆಫೀಸರ್ ಇರ್ತಾರೆ. ನಮ್ಮದ್ರಲ್ಲಿ 13 ರೇಂಜ್ ಇದೆ, 3 ಸಬ್ ಡಿವಿಷನ್ ಇದೆ. 3 ಸಬ್ ಡಿವಿಷನಲ್ಲಿ 3 ಅಸಿಸ್ಟೆಂಟ್ ಕನ್ಸರ್ವೇಟರ್ಸ್ ಇದ್ದಾರೆ, ಅವರ ಕೆಳಗೆ ರೇಂಜ್ ಆಫೀಸರ್ಸ್ ಇದ್ದಾರೆ. ಸೊ ಬಂಡೀಪುರ್ ಇಸ್ ದ ಹೆಡ್ ಕ್ವಾರ್ಟರ್ ರೇಂಜ್. ನಮ್ಮಲ್ಲಿ ಮ್ಯಾನೇಜ್ಮೆಂಟ್ಗೆ ವಿಷಯಕ್ಕೆ ಬಂದಾಗ ಬಂಡೀಪುರದಲ್ಲಿ ವಿ ಹ್ಯಾವ್ ಮೇಜರ್ ಅಂತಂದರೆ ರೀಸೆಂಟಾಗಿ ನಾವು ಗ್ರಾಸ್ಲ್ಯಾಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಸೊ ಲ್ಯಾಂಟೆನಾ ರಿಮೂವಲ್ ಇಸ್ ದ ಮೇಜರ್ ಟಾಸ್ಕ್ ನಮಗೆ. ಸೊ ಹೆಚ್ಚು ಲ್ಯಾಂಟೆನಾ ರಿಮೂವ್ ಮಾಡಿ ಅಲ್ಲಿ ಗ್ರಾಸ್ಲ್ಯಾಂಡ್ ಡೆವಲಪ್ ಮಾಡಿದರೆ ಆಗೋ ಪ್ರಯೋಜನ ಏನಂತ ಹೇಳಿದರೆ, ಸೊ ಹೆಚ್ಚು ಗ್ರಾಸ್ ಬೆಳೆದಂಗೆ ನಮಗೆ ಅಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಅಂದರೆ ಹರ್ಬಿವೋರ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಹರ್ಬಿವೋರ್ ಪಾಪ್ಯುಲೇಷನ್ ಜಾಸ್ತಿ ಆದರೆ ನ್ಯಾಚುರಲಿ ಅಲ್ಲಿ ಕಾರ್ನಿವೋರ್ ಪಾಪ್ಯುಲೇಷನ್ ಅಂದರೆ ನಮ್ಮ ಬಂಡೀಪುರದಲ್ಲಿ ಹಿರಿಮೆ ಅಂತಂದರೆ ಟೈಗರ್ ಪಾಪ್ಯುಲೇಷನ್ನು. ಸೊ ನ್ಯಾಚುರಲಿ ಟೈಗರ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಇಟ್ ಈಸ್ ಅದು ಒಂಥರ ಕೊರಿಲೇಷನ್. ಪ್ರಿಡೇಟರ್ ಪಾಪ್ಯುಲೇಷನ್ನು ಜಾಸ್ತಿ ಆಗುತ್ತೆ ಪ್ರೇ ಪಾಪ್ಯುಲೇಷನ್ ಹೆಚ್ಚಾಗಿದ್ದಾಗ. ಸೊ ಇದನ್ನು ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ಸು ಮತ್ತು ನಮ್ಮ ಪ್ರೊಟೆಕ್ಷನ್ ಆಸ್ಪೆಕ್ಟ್ಗೆ ಬಂದಾಗ ಪ್ರತಿ ಸಮ್ಮರ್ ಸೀಸನಲ್ಲಿ 40 ಜನ ಫೈರ್ ವಾಚರ್ಸ್ ಅಂತ ತೊಗೋತೀವಿ. ಆ ಫೈರ್ ವಾಚರ್ಸಿಗೆ ನಾವು ಅಲ್ಲಲ್ಲಿ ಸ್ಟ್ರಾಟಜಿಕ್ ಪಾಯಿಂಟ್ಸ್ ಎಲ್ಲಿ ಫೈರ್ ಪ್ರೋನ್ ಏರಿಯಾಸ್ ಇರುತ್ತೆ, ಫೈರ್ ಸೆನ್ಸಿಟಿವ್ ಏರಿಯಾಸ್ ಇರುತ್ತೆ, ಅಲ್ಲಿ ಅವ್ರನ್ನ ಎಂಗೇಜ್ ಮಾಡ್ತೀವಿ. ಸೊ ಆ ಥರದ್ದು ಯಾವುದೇ ಇನ್ಸಿಡೆಂಟ್ಸ್ ಆದ್ರೂ ಸಮ್ ಮೈನರ್ ಫೈರ್ ಆದ್ರೂ ಇಮ್ಮಿಡಿಯೇಟ್ಲಿ ನಮಗೆ ಮೆಸೇಜ್ ಬರುತ್ತೆ. ಸೊ ಸ್ಟಾಫ್ ಫ್ರಮ್ ಎವ್ರಿವೇರ್ ಆ ಟೈಮಿಗೆ ಹೋಗಿ ಫೈರ್ನ ಡೌಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬಂಡೀಪುರದಲ್ಲಿ ನೆಲೆಗೊಂಡಿರುವ ಬುಡಕಟ್ಟು ಜನಾಂಗಗಳೆಂದರೆ ಜೇನುಕುರುಬ, ಬೆಟ್ಟಕುರುಬ ಹಾಗೂ ಸೋಲಿಗ. ದೇಶದಲ್ಲಿಯೇ ಪ್ರಮುಖ ರಾಷ್ಟ್ರೀಯ ಉದ್ಯಾನವನವೆನಿಸಿಕೊಳ್ಳುವುದರ ಹಿಂದೆ ಅನೇಕ ಅಧಿಕಾರಿಗಳ ಶ್ರಮದೊಂದಿಗೆ ಈ ಬುಡಕಟ್ಟು ಜನಾಂಗದವರ ಪರಿಶ್ರಮವು ಅಪಾರ. ಅರಣ್ಯ ಸಂರಕ್ಷಣೆಯೂ ಆಗಬೇಕು ಮತ್ತು ಇಲ್ಲಿನ ಬುಡಕಟ್ಟು ಜನಾಂಗದವರಿಗೆ ಕೆಲಸವೂ ಸಿಗಬೇಕು ಎನ್ನುವ ಸದುದ್ದೇಶದಿಂದ ಈ ಉದ್ಯಾನವನದಲ್ಲಿ 53 ಆಂಟಿ ಪೋಚಿಂಗ್ ಕ್ಯಾಂಪ್ ಅಂದರೆ ಕಳಬೇಟೆ ತಡೆ ಶಿಬಿರಗಳನ್ನು ನಿರ್ಮಿಸಲಾಗಿದೆ. ಈ ಶಿಬಿರಗಳಲ್ಲಿ ಸುಮಾರು 200ರಿಂದ 220 ಬುಡಕಟ್ಟು ಜನಾಂಗದವರು ಕಾರ್ಯನಿರ್ವಹಿಸುತ್ತಿದ್ದು ಅರಣ್ಯ ತಪಾಸಣೆಗೆ 10ರಿಂದ 15 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿಯೇ ಗಸ್ತು ತಿರುಗುತ್ತಾರೆ. ಬೇಟೆ, ಮರ ಕಡಿಯುವಿಕೆ ಇಲ್ಲವೇ ಕಳ್ಳ ಸಾಕಾಣಿಕೆ ಕಂಡುಬಂದಲ್ಲಿ ತಕ್ಷಣವೇ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸುತ್ತಾರೆ. ಇವರ ಕಾರ್ಯವೈಖರಿಯನ್ನು ಎಂ ಸ್ಟ್ರೈಪ್ಸ್ ಎನ್ನುವ ಆಪ್ ಮೂಲಕ ಅಧಿಕಾರಿಗಳು ಗಮನಿಸುತ್ತಿರುತ್ತಾರೆ. ಕ್ಯಾಂಪ್ ಹತ್ರ ಇದ್ದೀವಿ. ಗಿರೀಶ ಸಣ್ಣ ಇದ ಮತ್ತೆ 3 ಜನ ಇದ್ದಾರೆ. ಲೊಕೇಶನ್ ತಿಳಿಸ್ಕೊಡಿ ನಿಮ್ಮದು. ಸರ್ ಬಂಡೀಪುರ ಕಡೆ ಬರ್ತೀವಿ ಸರ್. ಆಯಿತು, ವಿಷಯ ಗೊತ್ತಾಯ್ತು. $53 ಆಂಟಿ ಪೋಚಿಂಗ್ ಕ್ಯಾಂಪ್ಸ್ ಇದೆ ಬಂಡೀಪುರ್ ಟೈಗರ್ ರಿಸರ್ವಲ್ಲಿ. ಬಂಡೀಪುರ್ ರೇಂಜಲ್ಲಿ 3 ಕ್ಯಾಂಪ್ಸ್ ಇದೆ. ಮೇಜರ್ ಟಾಸ್ಕ್ ಏನಂತ ಹೇಳಿದರೆ ಅವರು ಅಲ್ಲೇ ರೆಸಿಡೆಂಟ್ ಇರ್ತಾರೆ. ಸೊ ನಮ್ಮ ಟ್ರೈಬಲ್ಸ್ಗೆ ಎಂಪ್ಲಾಯ್ಮೆಂಟ್ ಕೊಟ್ಟು ಅಲ್ಲೇ ರೆಸಿಡೆಂಟಾಗಿ ಇಟ್ಟಿರ್ತೀವಿ. ಸೊ ಅವರಿಗೆ ಅಲ್ಲೇ ಡೇ ಆ್ಯಂಡ್ ನೈಟ್ ಅಲ್ಲೇ ಮಾನಿಟರ್ ಮಾಡ್ತಾರೆ. ಡೈಲಿ ಆಲ್ಮೋಸ್ಟ್ ಒಂದು 8 to 10 ಕಿಲೋಮೀಟರ್ಸ್ ವಾಕ್ ಮಾಡ್ತಾರೆ. ವಾಕ್ ಮಾಡಿ ಪ್ಯಾಟ್ರೋಲಿಂಗ್ ಅಂತ ಕರಿತೀವಿ. ಪ್ಯಾಟ್ರೋಲಿಂಗ್ ಮಾಡಿ ಏನೇ ಅನ್ಯಾಚುರಲ್ ಆಗಿ ಏನಾದರೂ ನೋಟಿಸ್ ಮಾಡಿದರೂ ನಮ್ಮ ಗಮನಕ್ಕೆ ತರ್ತಾರೆ. ಮತ್ತು ಎಮ್ ಸ್ಟ್ರೈಪ್ಸ್ ಅನ್ನೋ ಆ್ಯಪ್ ಸಹ ಅವ್ರ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿದೆ.
ಸೊ ಅವ್ರು ಎಲ್ಲೆಲ್ಲಿ ಓಡಾಡ್ತಾರೆ, ಡೈಲಿ ಏನೇನು ಮಾನಿಟರ್ ಮಾಡ್ತಾರೆ ಅದೆಲ್ಲ ರೆಕಾರ್ಡ್ ಆಗುತ್ತೆ. ನಾವು ಅದನ್ನ ಮಾನಿಟರ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ನಮ್ಮಲ್ಲಿ ಎಫಿಷಿಯಂಟ್ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ವಾಚರ್ಸ್ ಇರೋದ್ರಿಂದ ನಮ್ಮ ಕೆಲಸ ಸುಲಭ ಆಗುತ್ತೆ. ಸೊ ಒಂಥರ ಅದು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಅನ್ನೋದು ಇಲ್ಲಿ ನಮ್ಮಲ್ಲಿಗೆ ಲೈಫ್ ಲೈನ್ ಅಂತಲೇ ಹೇಳ್ಬೋದು. ಸೊ ಪೋಚಿಂಗ್, ಇಲಿಸಿಟ್ ಫೆಲ್ಲಿಂಗ್ ಇಂಥ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಅವರು ಎಚ್ಚರ ವಹಿಸ್ತಾರೆ. ಆ ಥರ ಏನಾದರೂ ನೋಟಿಸ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಾವು ಅವರಿಗೆ ದೇ ಆರ್ ಎಕ್ವಿಪ್ ವಿತ್ ವಾಕಿ ಟಾಕಿ ಇರುತ್ತೆ. ಸೊ ಇಮಿಡಿಯೇಟ್ಲಿ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಬರುತ್ತೆ. ಸೊ ನಮ್ಗೆ ಆ ವಿಷಯದಲ್ಲಿ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸು ಬಹಳ ಹೆಲ್ಪ್ ಆಗುತ್ತೆ. ಬಂಡೀಪುರದ ಎಲೆ ಉದುರುವ ಕಾಡುಗಳಲ್ಲಿ ಕಾಣಿಸಿಕೊಳ್ಳುವ ಕಾಡ್ಗಿಚ್ಚನ್ನು ತಡೆಯಲು ಬುಡಕಟ್ಟು ಜನಾಂಗದ ಸುಮಾರು 475 ಮಂದಿಯನ್ನು ಫೈರ್ ವಾಚರ್ಸ್ಗಳಾಗಿ ಬೇಸಿಗೆ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ನೇಮಿಸಿಕೊಳ್ಳಲಾಗುತ್ತದೆ. ಜನವರಿ ತಿಂಗಳಿನಿಂದ ಮಳೆ ಬರುವ ಕಾಲದ ಅಂದರೆ ಮೇನಿಂದ ಜೂನ್ ತಿಂಗಳಿನವರೆಗೆ ಇವರು ಕಾರ್ಯನಿರ್ವಹಿಸುತ್ತಾರೆ. ಕಾಡಿನಲ್ಲಿ ಬೆಂಕಿ ಕಾಣಿಸಿಕೊಳ್ಳುವ ಸಂದರ್ಭ ಬಂದರೆ ತಕ್ಷಣವೇ ಈ ವ್ಯಕ್ತಿಗಳು ಕಾರ್ಯೋನ್ಮುಖರಾಗುತ್ತಾರೆ. ದಿನದ ಸಂಬಳದೊಂದಿಗೆ ಇವರನ್ನು ಮನೆಗೆ ತಲುಪಿಸಲು ವಾಹನ ವ್ಯವಸ್ಥೆಯೂ ಇರುತ್ತದೆ. ಅರಣ್ಯದ ಅಕ್ಕಪಕ್ಕ ವಾಸಿಸುವ ಜನಗಳು ಹಾಗೂ ಪ್ರಾಣಿಗಳ ನಡುವೆ ಸಂಘರ್ಷ ಏರ್ಪಡುವುದು ಸಹಜ. ಮುಖ್ಯವಾಗಿ ಆನೆಗಳಿಂದ ಅರಣ್ಯ ಸುತ್ತಮುತ್ತ ವಾಸಿಸುವ ಜನರಿಗೆ ಆಗುವ ಅಪಾಯವನ್ನು ತಡೆಗಟ್ಟಲು ಅರಣ್ಯದ ಗಡಿಭಾಗದ ಕೆಲವೆಡೆ ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಅಂದರೆ ಆನೆ ನಿರೋಧಕ ಕಂದಕಗಳನ್ನು ಹಾಗೂ ರೈಲು ಹಳಿಗಳ ಬಳಿ ಬ್ಯಾರಿಕೇಡ್ಗಳನ್ನು ನಿರ್ಮಿಸಲಾಗಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಹುಲಿ ಸಂರಕ್ಷಿತ ಪ್ರದೇಶಕ್ಕಷ್ಟೇ ಅಲ್ಲ, ಸ್ವಚ್ಛ ಪರಿಸರಕ್ಕೂ ಹೆಸರುವಾಸಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುವ ಪ್ರಯಾಣಿಕರು ರಸ್ತೆ ಬದಿಗಳಲ್ಲೇ ಕುಡಿಯುವ ನೀರಿನ ಪ್ಲಾಸ್ಟಿಕ್ ಬಾಟಲಿಗಳನ್ನು, ಕವರ್ಗಳನ್ನು ಹಾಗೂ ಇತರೆ ತ್ಯಾಜ್ಯಗಳನ್ನು ಎಸೆದು ಹೋಗಿರುತ್ತಾರೆ. ಇವುಗಳನ್ನು ಸ್ವಚ್ಛಗೊಳಿಸಲೆಂದೇ ಕಸದ ಗಾಡಿಗಳಿವೆ. ಚೆಕ್ಪೋಸ್ಟ್ಗಳಲ್ಲಿ ಅಂದರೆ 14 ಕಿಲೋಮೀಟರ್ ಅಂತರದಲ್ಲಿ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಿರುವುದರಿಂದ ಪ್ರವಾಸಿಗರು ಕಾಡಿನ ಮಧ್ಯೆ ಇಳಿಯುವ ಅವಶ್ಯಕತೆಯೂ ಇರುವುದಿಲ್ಲ. ಬಂಡೀಪುರ ಅಂದರೆ ನಮಗೆ ಪ್ರಾಣಿಗಳು ಮತ್ತು ಪಕ್ಷಿಗಳು ಇಲ್ಲೇ ಕ್ಯಾಂಪಸಲ್ಲಿ ತುಂಬ ಇದಾಗಿದೆ. ನಮ್ಮಲ್ಲಿ ಅಂದರೆ ಬಂದ ಪ್ರವಾಸಿಗರಿಗೆ 1 ಗಂಟೆ ಚೆಕ್-ಇನ್ ಮಾಡ್ತೀವಿ. ಮತ್ತು ಮಾರ್ನಿಂಗ್ 11 ಚೆಕ್ಔಟ್ ಇದೆ. ನಂತರ ಅವ್ರಿಗೆ ಫುಡ್ ಫೆಲೋಶಿಪ್ ಅಂದರೆ ಲಂಚು ನಾವು ಆರ್ಡ್ರು ಕೊಟ್ಟರಷ್ಟೇ ಮಾಡ್ತೀವಿ. ಇಲ್ಲಿ ವೆಜಿಟೇರಿಯನ್ ಸಿಗುತ್ತೆ, ಚಪಾತಿ, ರೈಸು, ಸಾಂಬಾರು, ರಸಂ, ಪಲ್ಯ ಇರ್ತದೆ. ನಾವು ಆರ್ಡ್ರ್ ಕೊಟ್ಟ ತಕ್ಷಣ ನಾವು ಹೋಟ್ಲಿಗೆ ಮೆಸೇಜ್ ಕೊಡ್ತೀವಿ, ಅವರು ರೆಡಿ ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ. ನಂತರ ಅವ್ರ ರೂಮ್ಗೆ ನಾವು ಚೆಕ್-ಇನ್ ಆದ ತಕ್ಷಣ ಅವ್ರಿಗೆ ಏನು ಫೆಸಿಲಿಟಿ ಇದೆ ಎಲ್ಲ ಕ್ಲೀನಾಗಿ ಹೇಳ್ಬಿಡ್ತೀವಿ. ನೈಟು 7 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಇಲ್ಲಿ ವಾಕ್ ಮಾಡೋಂಗಿಲ್ಲ. ಪ್ರತಿಯೊಂದು ಅವರು ಏನು ಪ್ರವಾಸಿಗರು ಇಲ್ಲಿ ಬರ್ತಾರೆ, ಏನೇ ಪ್ರಾಣಿಗಳು ಸಿಕ್ಕರೂ ಕೂಡ ನಾವು ಕ್ಯಾಂಪಸಲ್ಲಿ ಪ್ರತಿಯೊಂದು ತೋರಿಸ್ಕೊಡ್ತೀವಿ. ಇಲ್ಲಿ ಹೆಂಗೆ ಅಂದರೆ ಮಾಮೂಲಿ ವಾಕಿಂಗ್ ಬರೋ ಗೆಸ್ಟ್ಗಳಿಗೆ ಫುಡ್ ಇಲ್ಲ, ಇಲ್ಲಿ ಅಲೌಡು ಇಲ್ಲ. ರೂಮ್ ಗೆಸ್ಟ್ ಆದವ್ರಿಗಷ್ಟೇ ಊಟ ಸಿಗುತ್ತೆ. ನಮಗೆ ಮಧ್ಯಾಹ್ನ 1:30 2:00 ಗಂಟೆ ಊಟ ಕೊಡ್ತೀವಿ. ರಾತ್ರಿ 8:00 9:00 ಗಂಟೆ ಡಿನ್ನರ್ ಕೊಡ್ತೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟು 8:30 9:30ವರೆಗೂ ಬ್ರೇಕ್ಫಾಸ್ಟ್ ಕೊಡ್ತೀವಿ. ಇತ್ತು ಟೀ ಕಾಫಿ ಎಲ್ಲ ಕೊಡ್ತೀವಿ. ಬಂದು ಟೂರಿಸ್ಟು ತುಂಬ ಇಷ್ಟಪಡ್ತಾರೆ ಬಂಡೀಪುರಕ್ಕೆ. ಒಂದು ಸಲ ಬಂದರೆ ಪದೇ ಬರ್ತಿರ್ತಾರೆ. ಅಂದರೆ ಇಲ್ಲಿ ಪ್ರಾಣಿಗಳಿರ್ಬೋದು, ಪ್ರತಿಯೊಂದ್ರೂ ಭಾಳ ಇಂಪ್ರೂವ್ ಆಗಿದೆ ನಮ್ಮ ಬಂಡೀಪುರ. ಜಿಂಕೆಗಳು, ಕರಡಿಗಳು ಬರ್ತವೆ, ಆನೆಗಳು ಬರ್ತವೆ, ಪ್ರತಿಯೊಂದೂ ಇರ್ತವೆ. ಹಂಗಾಗಿ ಒಂದು ಸಲ ಬರೋಗೆಷ್ಟು ಮತ್ತೆ ಅದು ಕಂಟಿನ್ಯೂ ಆಗ್ತಿರುತ್ತೆ. ಹಂಗಾಗಿ ಇಲ್ಲಿ ನಮಗೆ ಕೆಲಸ ಮಾಡಿ ನಾವು ತುಂಬ ವರ್ಷದಿಂದ ಇದ್ದೀವಿ. ಆದರೂ ಬಂಡೀಪುರ ನಾವು ಕೆಲಸ ಮಾಡೋದಕ್ಕೆ ನಾವು ತಂದಿದ್ದು ಪುಣ್ಯ ಅಂತ ಹೇಳಬೇಕು. ನಾಡಿನ ಬಗ್ಗೆ ಅರಿತಿರುವ ಇಂದಿನ ಮಕ್ಕಳಿಗೆ ಕಾಡಿನ ಬಗ್ಗೆ ಅರಿವು, ಒಲವು ಮೂಡಿಸುವುದು ಅತ್ಯಗತ್ಯ. ಅದಕ್ಕಾಗಿ ಇಲ್ಲಿನ ಸಿಬ್ಬಂದಿ ವರ್ಗ ಶಾಲಾ ವಿದ್ಯಾರ್ಥಿಗಳಿಗೆ ಬಂಡೀಪುರ ಯುವ ಮಿತ್ರ
ಎಂಬ ಕಾರ್ಯಕ್ರಮದ ಮೂಲಕ ಅರಣ್ಯದ ಬಗ್ಗೆ, ಇಲ್ಲಿನ ಸಸ್ಯ ಪ್ರಾಣಿ ಸಂಕುಲಗಳ ಬಗ್ಗೆ ಹಾಗೂ ಇವುಗಳ ಸಂರಕ್ಷಣೆಯ ಅಗತ್ಯದ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ. ಈಗಾಗಲೇ ತಿಳಿಸಿದಂತೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೀಗ 50 ವರ್ಷ. ಈ 50 100ಕ್ಕೆ ಮುಟ್ಟಲಿ ಎಂಬುದೇ ನಮ್ಮ ಹಾರೈಕೆ. ಈ ಹಾರೈಕೆ ಫಲಿಸಬೇಕೆಂದರೆ ಇಲ್ಲಿನ ಅಧಿಕಾರಿಗಳ ಶ್ರಮದೊಂದಿಗೆ ನಮ್ಮ ಪಾಲು ಬೆರೆಯಬೇಕು. ಅಂದರೆ ಪ್ರಾಣಿಗಳನ್ನು, ಅರಣ್ಯಗಳನ್ನು ಸಂರಕ್ಷಿಸುವ ಪಣ ತೊಡಬೇಕು. ಸ್ನೇಹಿತರೆ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಇದು ಅರಣ್ಯ ಇಲಾಖೆಯದು ಮಾತ್ರ ಅಲ್ಲ, ನೀವು ಸಾರ್ವಜನಿಕರು ಇದಕ್ಕೆ ನಮ್ಮ ಜೊತೆ ಕೈ ಜೋಡಿಸಬೇಕು. ಪರಿಸರ ಸಂರಕ್ಷಣೆಯಲ್ಲಿ ನಿಮ್ಮದು ಬಹಳ ಮುಖ್ಯವಾದ ಪಾತ್ರ ಇದೆ. ಇಂದಿನ ಯುವ ಪೀಳಿಗೆಗೆ ಪ್ರಾಣಿ ಸಸ್ಯ ಸಂಕುಲದ ಉಳಿವಿನ ಮಹತ್ವವನ್ನು ಹಾಗೂ ಜೀವವೈವಿಧ್ಯತೆ ಬಗ್ಗೆ ತಿಳಿಸಿ ಹೇಳಬೇಕು. ಹಾಗಾದಾಗ ಮಾತ್ರ ಪ್ರಾಣಿಗಳ ಹಾಗೂ ಸಸ್ಯ ಸಂಕುಲಗಳ ಅಳಿವು ಉಳಿವು ಸಾಧ್ಯ.